ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಒಂದು ಒಳ್ಳೆ ಹೆಲ್ದಿ ಇರುವಂಥ ಸ್ಕಿನ್ ಕೇರ್ಗೆ ಅಪ್ಲೈ ಮಾಡುವಂಥ ಒಂದು ಪೌಡ್ರ್ ರೆಡಿ ಮಾಡ್ತಾ ಇದ್ದೀನಿ. ಯಾವ ಥರ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ತುಂಬ ಒಳ್ಳೆಯ ಪೌಡ್ರ್ ಅಂತ ಹೇಳ್ಬೋದು. ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಇವಾಗ ಖುಷ್ಬು ಅವ್ರದ್ದು ಎಣ್ಣೆ ಅಂತ ಅಂದ್ಬಿಟ್ಟು ಅದು ಮಾಡಿದ ನಂತರ ನೋಡಿ ನನ್ನ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದರೆ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು, ಇವಾಗ ಹೋಗ್ಯದ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾ ಯಾವ ಥರ ರೆಡಿ ಮಾಡೀನಿ ಪೌಡ್ರು ಅನ್ನೋದು ಕೂಡ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತದ. ನೀವು ಆ ಥರ ರೆಡಿ ಮಾಡ್ಕೋಬೋದು ಮನೆಯಲ್ಲಿ. ಫ್ರೆಂಡ್ಸ, ಇದು ನೋಡ್ರಿ ಗುಲಾಬಿ ಹೂವಿನ ಪಕ್ಕಳಿಗಳು ನೋಡ್ರಿ. ಇದು ಒಣಗಿಸಿ ಇಟ್ಟಿದ್ದೇನೆ ರೀ. ಹಾಗೆ ಇದು ಹೆಸರು ಬೇಳೆ ಮತ್ತು ಒಂದು ಸ್ವಲ್ಪನೇ ಅಕ್ಕಿ, ಕಡಲೆಬೇಳೆ, ಒಂದಿಷ್ಟು ಮಸೂರ್ ದಾಲ್ ಇಷ್ಟು ತೊಗೊಂಡು ನಾನು ಇವಾಗ ಪೌಡ್ರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಮುಖಕ್ಕೆ ಪೇಸ್ಟ್ಗೆ ಹಾಕೋಕ್ಕೆ ಬೇಕಲ್ಲ, ಹಂಗಾಗಿ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಒಂದೇ ಒಂದು ನಾನು ಅರಿಶಿನ ಬೋಟ್ ತೊಗೊಂಡಿದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ ಮುಖಕ್ಕೆ, ಕೆಲವೊಬ್ರಿಗೆ ಆಗೋಲ್ಲ. ಹಂಗಾಗಿ ನಾನು ಜಾಸ್ತಿ ಏನಿಲ್ಲ, ನನ್ನಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್. ಹಂಗಾಗಿ ಇದು ಒಂದೇ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು. ನೋಡಿರಿ, ಇದು ಒಂದು ಸ್ವಲ್ಪನೇ ಅದ ರೀ. ಒಂದು ಪ್ಲೇಟಲ್ಲಿ ತೊಗೊಂಡೀನಿ. ಇವೆಲ್ಲನ ಹಾಕ್ಕೊಂಡು ನಾನಿವಾಗ ಮಿಕ್ಸಿ ಒಳಗೆ ರುಬ್ಕೊತೀನಿ ಫ್ರೆಂಡ್ಸ್. ಯಾವ ಥರ ರುಬ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ಮಸೂರ್ ದಾಲು ಒಂದು ಜಾಸ್ತಿ ತೊಗೊಂಡೇನಿ ರೀ, ಒಂದು ಬಟ್ಲ ಫುಲ್ ತೊಗೊಂಡೇನಿ ರೀ. ಇವಾಗ ಹಾಕೋತಾ ಇದ್ದೀನಿ ನೋಡಿ. ಒಂದು ಅರ್ಧ ಬಟ್ಲ ಅಷ್ಟೇ ಕಡಲೆಬೇಳೆ, ಇದು ಅರ್ಧ ಬಟ್ಲ ಹೆಸರು ಕಾಳು, ಇದು ಅರ್ಧ ಬಟ್ಲ ಅಕ್ಕಿ. ಮುಖಕ್ಕೆ ಹೊಳಪನ್ನು ಕೊಡುತ್ತೆ. ಇವಾಗ ಇಷ್ಟು ರುಬ್ಕೊಂಬೇಕು. ಒಂದು ಸ್ವಲ್ಪನೇ ಅರಿಶಿನ ಕುಟ್ಬಿಟ್ಟು, ಅರಿಶಿನ ಬೋಟು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ಇವಾಗ ರುಬ್ಬಕ್ಕೆ. ಇನ್ನೊಂದು ಸ್ವಲ್ಪ ದಪ್ಪದಾಗ, ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ. ಹಂಗಾಗಿ ಇವಾಗ ರುಬ್ಕೊಂಡೇನಿ ರೀ ಚೆನ್ನಾಗಿ, ಸಣ್ಣಾಗಿ ಪೌಡ್ರ್ ಆಗ್ಯದ ನೋಡಿರಿ. ಇವಾಗ ಎಲ್ಲನೂ ಒಂದು ಬಾಟಲ್ಗೆ ಎತ್ತಿಟ್ಕೊತೀನಿ ರೀ. ಹಾಕ್ಕೊಂಡು ಡೈಲಿ ಯೂಸ್ಗೆ ಒಂದು ಚಿಕ್ಕ ಬಾಟಲ್ದಾಗ ಹಾಕ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಬಿಡ್ತೀನಿ ನೋಡಿರಿ. ಈಗಿಷ್ಟು ಪೌಡ್ರ್ ಆಯ್ತು ರೀ. ಹಂಗಾಗಿ ನಾನು ಇಷ್ಟು ತೊಗೊಂಡೇನಿ ರೀ ಕಡೆಗೆ ಚಿಕ್ಕ ಬಾಟಲ್ದಾಗ. ಅದು ಒಂದು ಜೇನುತುಪ್ಪದ ಡಬ್ಬ ಐತ್ರಿ, ಅದ್ರೊಳಗೆ ನಾನು ಹಾಕ್ಕೊಂಡೇನಿ ರೀ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು. ಅದು ಒಂದಿಷ್ಟು ಎತ್ತಿಡ್ತಾ ಇದ್ದೇನೆ ರೀ. ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಮನೆಯಲ್ಲಿ ಮಾಡೋದ್ರಿಂದ. ಬರೀ ಮಸ್ತ್ ಅದ ನೋಡ್ರಿ, ಈ ಥರ ಘಮ ಘಮ ಇವಾಗ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಹಚ್ಕೊಂಡ್ಬಿಟ್ಟು. ಇವಾಗ ಮುಖಕ್ಕೆ ಅಪ್ಲೈ ಮಾಡಿ ಹಚ್ಕೊಂಡು ತೋರಿಸ್ತೀನಿ ರೀ. ಇವಾಗ ಒಂದು ಸ್ಪೂನಷ್ಟು ನಾನು ಇವಾಗ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರೀ. ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು, ಮತ್ತೇನಿಲ್ಲ, ನೀರು ಮಿಕ್ಸ್ ಮಾಡಿ ಹಚ್ಕೊಂಡ್ಬಿಡೋದ್ರಿ. ಮುಖಕ್ಕೆ ಒಂದು ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡ್ದಂಗೆ ಮಾಡಿ, ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಕೊರಿ. ಇಲ್ಲ ಮುಖ ತೊಳ್ಕೊರಿದ್ರೆ ಮುಖ ತೊಳ್ಕೊಬೋದು. ಈಗ ನಾನು ಸ್ನಾನ ಮಾಡ್ತೀನಲ್ಲ, ಹಂಗಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಚ್ಕೊಳ್ಳೋದು ಅಂತಂದ್ಬಿಟ್ಟು. ನೋಡಿ, ಇವಾಗ ಪಟ ಮುಖಕ್ಕೆಲ್ಲ ಸ್ಕಿನ್ನಿಗೆ ಹಚ್ಕೊಂಡ್ಬಿಟ್ಟು ಒಂದು 5 ನಿಮಿಷದವರೆಗೆ, 5ರಿಂದ 10 ನಿಮಿಷವರೆಗೆ ಮಸಾಜ್ ಮಾಡ್ಕೊತೀನಿ. ಮಸಾಜ್ ಮಾಡಿಕೊಂಡು
ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಆಯಿತು ಸ್ಕಿನ್ನು ಹೇಗೆ ಗ್ಲೋಯಿಂಗ್ ಕಾಣಿಸ್ತಾ ಇದೆ ಅಂತ ಅನ್ನೋದು ಫ್ರೆಂಡ್ಸ್. ಇಲ್ಲಿ ಈ ಥರ ರೆಡಿ ಮಾಡಿಬಿಟ್ಟು ಪೌಡ್ರು ಡೈಲಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಾಗ ನಿಮ್ಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನೋಡಿರಿ ಇವಾಗ ಹಚ್ಕೊಂಡು ಸ್ವಲ್ಪ ಹೊತ್ತಾಯಿತು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು. ಇವಾಗ ಇನ್ನೊಂದು ಸ್ವಲ್ಪ ಒಣಗಿದ ನಂತರ ತೋರಿಸ್ತೀನಿ ರೀ ಯಾವ ಥರ ಆಯಿತು ಅನ್ನೋದು. ನೋಡಿರಿ ಇವಾಗ ಈ ಥರ ಆಗಿದೆ ನೋಡಿ. ಇವಾಗ ಹೋಗ್ಬಿಟ್ಟು ನಾನು ಸ್ನಾನ ಅದು ಮಾಡ್ಕೊಂಬರ್ತೀನಿ ರೀ, ಬಂದ ನಂತರ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮುಗಿಸ್ಕೊಂಬಂದಿದ್ದೆ ರೀ. ಅವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ಕಿನ್ ಎಷ್ಟು ಚಂದ ಪಳ ಪಳ ಹೊಳೆಯಕತ್ತದ ರೀ, ವೈಟ್ ಕೂಡ ಆಗಿದೆ. ಡೈಲಿ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.